ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ಅವರ ಸೆಕ್ಸ್ ಅಪೀಲ್ನ ಮೇಲೆ ಅಬ್ಸೆಸ್ಡ್ ಎಂಬುದು. ಬಿಪಾಶಾ, ನಾನ್ ಕೇಳ್ಪಟ್ಟೆ ನೀವು ಜೀವನದಲ್ಲಿ ಕೇವಲ ಒಬ್ಬರನ್ನ ಮಾತ್ರ ಪ್ರೀತಿಸ್ತೀರಾ, ಮತ್ತೆ ಅವರ ಹೆಸರು ಬಿಪಾಶಾ. ತುಂಬಾ ವರ್ಷಗಳ ನಂತರ ನಾನಿದನ್ನ ಕಲ್ತ್ಕೊಂಡಿದ್ದು ನನ್ನನ್ನ ನಾನು ಪ್ರೀತಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ. ಈ ವಿಚಾರ ನನಗೆ ತುಂಬಾ ಲೇಟಾಗೆ ಅರ್ಥ ಆಯ್ತು. ಅದಕ್ಕೆ ನಾನೊಂದು ಬ್ರ್ಯಾಂಡು ಶುರು ಮಾಡಿದ್ದೀನಿ. ಅದ್ರ ಹೆಸರು ಬಿಬಿ ಲವ್ ಯೋರ್ ಸೆಲ್ಫ್. ಎಲ್ಲಿ ನಾನು ಆಕ್ಚುಲಿ ಜನಗಳಿಗೆ ಇನ್ಸ್ಪೈರ್ ಮಾಡ್ತೀನಿ ನಮ್ಮನ್ನ ನಾವು ಪ್ರೀತಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮನ್ನ ನೀವು ತುಂಬಾನೇ ಪ್ರೀತಿಸ್ತೀರಾ, ಮತ್ತೆ ನಿಮ್ಮ ಸೆಕ್ಸ್ ಅಪೀಲ್ ಬಗ್ಗೆ ಬಹಳನೇ ಇಂಪ್ರೆಸ್ಡ್ ಆಗಿದ್ದೀರಾ. ನಾನ್ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನ್ ಸಾಯೋ ತನಕ ಸೆಕ್ಸಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಾನ್ ಆಸೆ ಪಡ್ತೀನಿ ನಾನೊಬ್ಳು ಸೆಕ್ಸಿ ಅಜ್ಜಿ ಆಗ್ಬೇಕು. ಮತ್ತೆ ನಾನ್ ನನ್ ಮೊಮ್ಮಕ್ಳಿಗೆ ಹೇಳ್ತೀನಿ, ಡೋಂಟ್ ಮೆಸ್ ವಿತ್ ಮಿ, ಐ ಆಮ್ ಎ ಸೆಕ್ಸಿ ಗ್ರ್ಯಾಂಡ್ ಮದರ್. ಓಕೆ, ಸೊ ಇದು ನನ್ನ ಆಲೋಚನೆ. ನನ್ಗನ್ಸತ್ತೆ ಮನುಷ್ಯರಲ್ಲಿ ಒಂದು ಸೆಕ್ಸಿ ಫೀಲ್ ಇರಬೇಕು ಅಟ್ರಾಕ್ಟ್ ಆಗೋದಕ್ಕೆ, ತುಂಬಾ ಮುಖ್ಯ. ಅದರ ಅರ್ಥ ಒಂದು ಒಳ್ಳೆ ಮುಖ ಅಥವಾ ಒಂದು ಒಳ್ಳೆ ಬಾಡಿ ಸ್ಟ್ರಕ್ಚರ್. ನನ್ಗನ್ಸತ್ತೆ ಪರ್ಸ್ನಾಲಿಟಿ ಸೆಕ್ಸಿ ಆಗಿರ್ಬೇಕು. ಮತ್ತೆ ಸೆಕ್ಸ್ ಅಪೀಲ್ ಯಾರು ಅಕ್ವೈರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದೊಂದು ಬಾಂಡಿಂಗ್ ಆಗಿರತ್ತೆ. ಒಂದು ವೇಳೆ ನೀವ್ ಹೇಳೋದಾದ್ರೆ ನನ್ನ ಸೆಕ್ಸಿ ಅಪೀಲ್ನ ನಾನು ಯೂಸ್ ಮಾಡ್ಕೋತೀನಿ ಈ ಫೀಲ್ಡಲ್ಲಿ ಅಂದ್ರೆ ಅದನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ನನ್ಗನ್ಸತ್ತೆ ತುಂಬಾನೇ ಅಬ್ಯೂಸ್ಡ್ ಟರ್ಮ್ ಇತ್ತು. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ, ಫಿಲಮ್ ಇಂಡಸ್ಟ್ರಿಗೆ ಎಲ್ಲ ಜರ್ನಲಿಸ್ಟ್ ಬಂದು ನನ್ನ ಕೇಳ್ತಾ ಇದ್ರು, ನಿಮ್ಗೆ ಹೇಗನ್ಸತ್ತೆ ಈ ಥರ ಎಲ್ಲ ಕೇಳಿದಾಗ. ಆಗ ನಾನು ಐ ಶುಡ್ ಥಿಂಕ್ಸ್ ದಟ್ ನನ್ಗೆ ತುಂಬಾ ಇಷ್ಟ ಆಗತ್ತೆ. ನಿಮಗೆ ಯಾಕೆ ಬೇಜಾರಾಗ್ತಾ ಇದೆ ನನಗೆ ಗೊತ್ತಿಲ್ಲ, ಆದ್ರೆ ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಸೆಕ್ಸಿ ನಮ್ಮ ಇಂಡಸ್ಟ್ರಿನಲ್ಲಿ. ಕೇಳೋದಿಲ್ವಾ ಈ ಬಾಡಿ ಸೀಕ್ರೆಟ್ ಏನು ಅಂತ? ಅದು ನಾನು ತುಂಬಾ ವರ್ಕೌಟ್ ಮಾಡ್ತೀನಿ. ನನ್ನ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ. ನಾನು ಚೆನ್ನಾಗಿ ತಿಂತೀನಿ. ನನಗೆ ಸಿಕ್ಕಿರೋದು ಜೀವನದಲ್ಲಿ ಒಂದೇ ಲೈಫು. ಮತ್ತೆ ಮನುಷ್ಯನ ಹತ್ರ ದೇಹ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಒಂದ್ ವೇಳೆ ನಿಮ್ಮ ಶರೀರನೇ ಇಲ್ಲ ಅಂದ್ರೆ ನಿಮ್ಮ ಬುದ್ಧಿನೂ ಕೆಲಸ ಮಾಡಲ್ಲ. ಸೊ ತುಂಬಾನೇ ಮುಖ್ಯ ನಿಮ್ಮ ಈ ದೇಹಕ್ಕೆ, ನಿಮ್ಮ ಈ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು. ಆದ್ರೆ ಬಿಪಾಶಾ, ಒಂದು ಸಂದರ್ಭದಲ್ಲಿ ನೀವು ಈ ರೀತಿ ಇರ್ಲಿಲ್ಲ. ಹೌದು, ಖಂಡಿತ. ಒಬ್ರು ಜರ್ನಲಿಸ್ಟ್ ನಿಮ್ಮನ್ನ ತುಂಬಾ ದಪ್ಪ ಇದ್ದೀರಾ ಅಂದಿದ್ರು. ದಪ್ಪ. ನನಗ್ ನೆನ್ಪಿದೆ, ಒಬ್ರು ಟ್ಯಾಬ್ಲರ್ ಹೇಳಿದ್ರು, ಬಿಪಾಶಾ ಬಿಕಮ್ಸ್ ಫ್ಯಾಟ್ ಇನ್ ಬೋಲ್ಡ್ ಲೆಟರ್. ಆಗ ನನಗನ್ನಿಸ್ತಾ ಇತ್ತು, ಇಲ್ಲ ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ, ನಾನ್ ಹೇಗ್ ದಪ್ಪ ಆದೆ. ಮತ್ತೆ ನನಗೆ ಈ ಸತ್ಯ, ಆಕ್ಚುಲಿ ಬಿಸ್ನೆಸ್ ಎಷ್ಟು ಡ್ಯೂಷಲ್ ಅಂದ್ರೆ, ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಪ್ರತಿದಿನ ಕೆಲಸ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಮುಖದಲ್ಲಿ ರಿಯಾಲಿಟಿ ಕಾಣಿಸೋದೇ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ, ಅಂದ್ರೆ ನನ್ಗನ್ಸತ್ತೆ 23-24 ಇಯರ್ಸ್ ಅಲ್ಲಿ, ವೆನ್ ಪೀಪಲ್ ಕಾಲ್ಡ್ ಮೀ ಫ್ಯಾಟ್. ಆ್ಯಂಡ್ ಆಗ ನನ್ಗನ್ನಿಸ್ತಾ ಇತ್ತು, ಇಲ್ಲ ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ, ನಾನು ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ, ತುಂಬಾ ಕೆಲಸ ಇದೆ, ಬ್ಯುಸಿ ಆಗಿದ್ದೀನಿ, ಯಾರು ನನ್ಗೆ ಹೇಳಲ್ಲ. ಆದ್ರೆ ರಿಯಾಲಿಟಿ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ನಮ್ಗೆ. ಕೆಲವೊಂದ್ಸಲ ನಿಮ್ಮ ಕರೆಂಟ್ ಸರೌಂಡಿಂಗ್ ಏನಿದೆ, ಕೆಲವೊಂದ್ಸಲ ಅದು ಡಿವಿಷನಲ್ ಮಾಡ್ಬಿಡತ್ತೆ ಈ ಫೀಲ್ಡಲ್ಲಿ. ಸೊ ಐ ಥಿಂಕ್ ಐ ರಿಕ್ವೈರ್ಡ್ ದ್ಯಾಟ್. ಕಪಾಳಕ್ಕೆ ಹೊಡೆಯೋದು, ದಪ್ಪ ಆಗಿದ್ಯಾ ಅಂತ ಹೇಳೋದು, ನಿನ್ನ ನೀನ್ ನೋಡ್ಕೋ ಅಂತ ಹೇಳೋದು. ಯಾಕಂದ್ರೆ ಫಿಲಮ್ ಇಂಡಸ್ಟ್ರಿ ಇಸ್ ಅ ವಿಜುವಲ್ ಮೀಡಿಯಂ. ತುಂಬಾ ಮುಖ್ಯ ಆಗತ್ತೆ ನಿಮ್ಮನ್ನ ನೀವು ಒಳ್ಳೆ ರೀತಿನಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ಮತ್ತೆ ಧೂಮ್ 2 ನಲ್ಲಿ ನೀವು ಬಿಕಿನಿ ಹಾಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ನೀವು ಟೋನ್ ಡೌನ್ ಮಾಡ್ಕೊಂಡ್ರಿ. 1 ವರ್ಷ ಕೊಟ್ಟಿದ್ರು ಆದಿತ್ಯ ಚೋಪ್ಡಾ ಅವರು. ನನ್ಗೆ ಹೇಳಿದ್ರು, ನೀವು ರಿಯೋಗ್ ಹೋಗಿ ನೀವು ಬಿಕಿನಿ ಹಾಕೋಬೇಕಾಗತ್ತೆ, ಸರ್ಫಿಂಗ್ ಮಾಡ್ಬೇಕಾಗತ್ತೆ. ನಾನು ಹೇಗ್ ಮಾಡ್ತೀನಿ, ಇಷ್ಟು ದಪ್ಪ ಆಗಿದ್ದೀನಿ, ಅದರಲ್ಲೂ ಬಿಕಿನಿ ಹಾಕೊಂಡು ಸ್ಕ್ರೀನ್ ಮೇಲೆ. ಐ ಆಮ್ ಗಿವಿಂಗ್ ಯು 1 year ಅಂದ್ರು. ಐ ಥಿಂಕ್ ಇಟ್ ಹೆಲ್ಪ್ ಮೀ. ಐ ಥಿಂಕ್ ನನ್ನ ರೊಮ್ಯಾನ್ಸ್ ಏನಿದೆ ನನ್ನ ಫಿಟ್ನೆಸ್ ಜೊತೆಗೆ ಸ್ಟಾರ್ಟೆಡ್ ವಿತ್ ನೋ ಎಂಟ್ರಿ. ಆ್ಯಂಡ್ ಅದಾದ್ಮೇಲೆ ಹೋಗಿ ಹುಡ್ಕೋದು. ಐ ಥಿಂಕ್ ಇಟ್ ಜಸ್ಟ್ ಐ ಬಿಕೇಮ್ ಮೋರ್ ಆ್ಯಂಡ್ ಮೋರ್ ಅವೇರ್ ಅಬೌಟ್ ಮೈ ಫಿಟ್ನೆಸ್. ಮೊದಲು ರಿಕ್ವೈರ್ಮೆಂಟ್ ಇತ್ತು, ನೀವು ಈ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂದರೆ ಫಿಟ್ ಆಗಿ ಕಾಣಲೇಬೇಕು. ಆದ್ರೆ ನಿಧಾನವಾಗಿ ಅದು ನನ್ನ ಪ್ಯಾಷನ್ ಆಗೋಯ್ತು. ಫಿಟ್ ಆಗಿರೋದು ಓಕೆ, ಆದ್ರೆ ತೋರಿಸ್ಕೊಳ್ಳೋದು ಸಮಸ್ಯೆ ಅಲ್ವಾ? ನನ್ಗನ್ಸೋದಿಲ್ಲ. ಐ ಡಿಸ್ಅಗ್ರಿ ವಿತ್ ಯು. ನನಗನ್ಸುತ್ತೆ ನೀವು ಕಾನ್ಷಿಯಸ್ ಇಲ್ಲ ಅಂದ್ರೆ ನಿಮ್ಗೊಳ್ಳೆ ಬಾಡಿ ಬೇಕು ಅಂತ. ಅದು ನಿಮ್ಮ ಕಾನ್ಫಿಡೆಂಟ್ ಆಗಿರತ್ತೆ. ನಿಮಗೆ ಯಾರೂ ಗನ್ ಇಟ್ಕೊಂಡು ಹೇಳ್ತಾ ಇಲ್ಲ, ನೋ ಶೋ ಇಟ್. ಒಂದು ವೇಳೆ ನೀವು ರೆಸ್ಪಾನ್ಸಿಬಲಿ ನೀವೇ ನಿಮ್ಮ ಇಚ್ಛೆಯಿಂದ ಬಿಕಿನಿ ಹಾಕೊಂಡು ಆನ್ ಸ್ಕ್ರೀನ್ ಬರಬೇಕು ಅಂತಿದ್ರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾನು ಗೋವಾಗ್ ಹೋದಾಗ, ಇನ್ನೊಂದ್ ಕಡೆ ಹೋದಾಗ ನಾನು ಬಿಕಿನಿ ಹಾಕೋತೀನಿ. ನನಗೆ ಬೀಚ್ ಅಂದ್ರೆ ಇಷ್ಟ, ಬೀಚ್ ಕಡೆ ಇರೋದಿಷ್ಟ. ಒಂದ್ ವೇಳೆ ಈಗ ನಾನು ನನ್ನ ರಿಯಲ್ ಲೈಫಲ್ಲಿ ಬಿಕಿನಿ ಹಾಕೋತೀನಿ ಅಂತಂದ್ರೆ ನನ್ಗನ್ಸೋದಿಲ್ಲ ನಾನು ಸ್ಕ್ರೀನ್ ಮೇಲೆ ಬಿಕಿನಿ ಹಾಕೋದ್ರಲ್ಲಿ ತಪ್ಪಿದೆ ಅಂತ. ಆದ್ರೆ ಯಾವಾಗೆಲ್ಲ ನೀವು ಇಂಥ ರೋಲ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರೋ, ಸೆಕ್ಸ್ ಅಪೀಲ್ ಇಲ್ದೇ ಇರೋದು, ಅಂದ್ರೆ
ಆಕ್ರೋಶ್ ಅಂತ ಸಿನಿಮಾ, ಲಮ್ಹಾ ಒಂದು ಸಿನಿಮಾ ಇತ್ತು ಕಾಶ್ಮೀರ್ನಲ್ಲಿ, ಆಕ್ರೋಶ್ ಬಿಹಾರ್ನ ಸಮಸ್ಯೆಗಳ ಬಗ್ಗೆ. ಆ ಸಿನಿಮಾಗಳು ಓಡ್ಲಿಲ್ಲ. ಅದರಿಂದ ನಿಮ್ಗೇನಾದ್ರೂ ಸೆಟ್ ಬ್ಯಾಕ್ ಆಯ್ತಾ? ಇದು ನನ್ನ ಹಾ, ಸಿನಿಮಾಗಳಲ್ಲ. ಖಂಡಿತ ಅನ್ನಿಸ್ತು. ಯಾವಾಗ್ಲೂ ಒಂದು ಆಕ್ಟರ್ಗೆ ಇರತ್ತೆ, ಯಾವಾಗ್ಲೂ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ, ಹಾನೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು. ಯಾರೆಲ್ಲ ಲಮ್ಹಾ ನೋಡಿದ್ರು ಪ್ರತಿಯೊಬ್ರು ನನ್ನನ್ನ ಹೊಗಳಿದ್ರು. ಸ್ಪೆಷಲಿ ತೆಗಳಿಕೆಯಿಂದ ನನಗೆ ಒಂದು ವಿಚಾರ ನನಗೆ ತುಂಬಾ, ನಾನು ಎಷ್ಟೇ ಫಿಲ್ಮ್ ಮಾಡಿದ್ರು ಮೀಡಿಯಾ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ನನ್ನ ಆಡಿಯನ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಡಿಯನ್ಸ್ ಇವತ್ತು ಏನಂದ್ರೆ ನನಗೆ ನನ್ನ ಆಡಿಯನ್ಸ್ ಇಲ್ಲ ಅಂತ ಅಂದಿದ್ರೆ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇತ್ತು ಒಬ್ಳು ಆಕ್ಟರ್ ಆಗಿ. ಸ್ಟಿಲ್ ನಾನು ಇವತ್ತು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅದು ಕೂಡ ಅವರಿಂದಾನೆ. ಮತ್ತೆ ಅದು ಕಾಣಿಸುತ್ತೆ ನೋಡಿ, ಇಲ್ಲಿ ಕೂತಿರುವಂತ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಆದ್ರೆ ಆ ನಂತರ ನೀವು ನಿಮ್ಮ ರಸ್ತೆನ ಬದಲಾಯಿಸಿದ್ರಿ. ಇಮ್ರಾನ್ ಹಶ್ಮಿ ಜೊತೆಗೆ ನಾನು ಸಿನಿಮಾ ಮಾಡೋದಿಲ್ಲ, ಯಾಕಂದ್ರೆ ಈತನ ಹೈಟ್ ಕಡಿಮೆ ಇದೆ ಅಂತ ನೀವು ಹೇಳಿದ್ರಿ. ಆಗ ನೋಡಿ, ನಾನು ಕುರುಡಿ. ಎಲ್ಲ ಹೀರೋ ಕುಳ್ರಾಗಿರ್ತಾರೆ, ನನ್ಗೆ ಅರ್ಥ ಆಗಲ್ಲ. ಇಮ್ರಾನ್ ಮಾತ್ರ ಕುಳ್ರು ಹೇಗ್ ಕಾಣಿಸಿದ್ರು ಗೊತ್ತಾಗಿಲ್ಲ. ಆದ್ರೆ ಈಗ ರಾಸ್ 3ನಲ್ಲಿ ಇಮ್ರಾನ್ ಅವ್ರ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆಯಾ? ತುಂಬಾ ಖುಷಿ ಆಯ್ತು. ನನ್ಗನ್ಸತ್ತೆ ಅವರು ತುಂಬಾ ಒಳ್ಳೆ ಆಕ್ಟ್ರು. ಆ ಸೀರಿಯಲ್ ಕಿಸ್ಸಿಂಗ್ ಅವ್ರದ್ದು ಟ್ಯಾಗ್ ಏನಿದೋ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಬಿಯಾಂಡ್ ದ್ಯಾಟ್ ನನ್ಗನ್ಸತ್ತೆ ಇಮ್ರಾನ್ ಅವರು ಆಸ್ ಜಸ್ಟ್ ಆಕ್ಟರ್ ಆಗಿ ತುಂಬಾ ಗ್ರೋ ಆಗಿದ್ದಾರೆ, ತುಂಬಾ ಮೇಲಕ್ಕೆ ಬೆಳೆದಿದ್ದಾರೆ ಅವರು. ಫುಟ್ಬಾತ್ ಮಾಡಿದ್ವಿ, ಫುಟ್ಬಾತ್ ಸಿನಿಮಾ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರಿಗೇನಿಸ್ತು, ಫುಟ್ಬಾತಲ್ಲಿ ನಾವು ಬ್ರದರ್ ಅಂಡ್ ಸಿಸ್ಟರ್ ಆಗಿದ್ವಿ, ಅದಕ್ಕೆ ಅದು ಓಡ್ಲಿಲ್ಲ ಅಂತ. ಆದ್ರೆ ಅವರು ತುಂಬಾ ಅದ್ಭುತವಾದ ಕಲಾವಿದ, ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಅವರಲ್ಲಿ. ನೋಡಿ, ನೀವೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ನನಗೆ ಕಿಸ್ಸಿಂಗ್ ಸೀನ್ ಮಾಡೋದು ಬಹಳನೇ ಕಷ್ಟ, ತುಂಬಾ ಕಷ್ಟ. ಆದ್ರೆ ಇಂಟಿಮೇಟ್ ಸೀನ್ ಮಾಡೋದು ಬಹಳನೇ ಸುಲಭ ಅಂತ. ಹೌದು, ಯಾಕಂದ್ರೆ ಕಷ್ಟನೇ ಅಲ್ಲ, ಏನು ಮಾಡೋದೇ ಬೇಕಾಗಿಲ್ಲ ಅದ್ರಲ್ಲಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಆ ಕಡೆ ನೋಡಿ, ಅಷ್ಟೇ ಮುಗ್ದೋಯ್ತು.